ರಾಜ್ಯ ಜಾತಿ ಗಣತಿ ವರದಿಯ ದಂಗಲ್ಲ ಈಗ ಆರಂಭ ಆಗೋದಕ್ಕೆ ಕ್ಷಣಗಣನೆ. ಇನ್ನು ಕೆಲವೇ ಹೊತ್ತುಗಳಲ್ಲಿ ಸಚಿವ ಸಂಪುಟ ಸಭೆ ಆರಂಭವಾಗುತ್ತೆ. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಎಲ್ಲ ಸಚಿವರು ತಮ್ಮ ಅಧ್ಯಯನದ ವರದಿಯನ್ನ ಮುಖ್ಯಮಂತ್ರಿಗಳ ಮುಂದೆ ಮಂಡಿಸೋಕೆ ತಯಾರಿಯನ್ನ ನಡೆಸಿಕೊಂಡಿದ್ದಾರೆ. ಜಾತಿ ಗಣತಿ ವರದಿಗೆ ಕ್ಯಾಬಿನೆಟ್ ಗ್ರೀನ್ ಸಿಗ್ನಲ್ ಕೊಡುತ್ತಾ ಅನ್ನುವಂತಹ ಪ್ರಶ್ನೆ ಇಲ್ಲಿ ಎದುರಾಗಿದೆ. ಮತ್ತೆ ತಜ್ಞರ ಸಮಿತಿಯನ್ನ ರಚನೆ ಮಾಡಲಾಗುತ್ತಾ? ಜಾತಿ ಗಣತಿ ವರದಿಗೆ ಕ್ಯಾಬಿನೆಟ್ ಗ್ರೀನ್ ಸಿಗ್ನಲ್ ಕೊಡುತ್ತಾ ಅಥವಾ ತಜ್ಞರ ಸಮಿತಿಯನ್ನ ರಚನೆ ಮಾಡುವತ್ತ ಒಲವನ್ನ ತೋರುತ್ತಾ? ಜಾತಿ ಗಣತಿ ವರದಿ ಸ್ವೀಕರಿಸಿ ಸರ್ಕಾರ ಸುಮ್ಮನಾಗುತ್ತಾ? ಕುತೂಹಲದ ಕೇಂದ್ರ ಬಿಂದುವಾಗಿದೆ ಇವತ್ತಿನ ಕ್ಯಾಬಿನೆಟ್ ಸಭೆ. ಸಿಎಂ ಸಿದ್ದರಾಮಯ್ಯನವರ ನಡೆ ಏನಾಗಿರುತ್ತೆ ಅನ್ನೋದು ಎಲ್ಲರ ಕುತೂಹಲಕ್ಕೂ ಕೂಡ ಕಾರಣವಾಗಿದೆ. ಜಾತಿ ಗಣತಿ ವರದಿಯನ್ನ ಮಂಡನೆ ಮಾಡಿದ ನಂತರದಲ್ಲಿ ಬಹಳ ಚರ್ಚಿತ ವಿಚಾರವಾಗಿರುವಂತಹ ಈ ಒಂದು ರಿಪೋರ್ಟ್ ಜಾರಿ ಆದರೆ ಏನಾಗುತ್ತೆ, ಜಾರಿ ಆಗದೇ ಇದ್ದಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಇದನ್ನು ಹೇಗೆ ಬ್ಯಾಲೆನ್ಸ್ ಮಾಡಬಹುದು ಅನ್ನೋ ಲೆಕ್ಕಾಚಾರಗಳು ಈಗ ನಡೀತಾ ಇದೆ. ಹಲವಾರು ಸಚಿವರು ತಮ್ಮ ತಮ್ಮ ಅಧ್ಯಯನದ ವರದಿಯನ್ನ ಹಿಡ್ಕೊಂಡು ಮುಖ್ಯಮಂತ್ರಿಗಳ ಮುಂದೆ ಹಾಜರಾಗಿದ್ದಾರೆ. ಈ ವರದಿಯಲ್ಲಿ ಏನು ಲೋಪದೋಷಗಳಿದೆ ಅನ್ನೋದನ್ನ ಎತ್ತಿ ಹಿಡಿಯಲಿದ್ದಾರೆ. ಜಾತಿ ಗಣತಿ ಚರ್ಚೆಗೆ ಸ್ಪೆಷಲ್ ಕ್ಯಾಬಿನೆಟ್ ಸಭೆಗೆ ಸಿದ್ಧವಾಗಿ ರಹಸ್ಯ ಪಟ್ಟಿ ಕೂಡ ಸಿದ್ಧವಾಗಿದೆ. ಅದರ ಪಟ್ಟಿ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಹಿಂದುಳಿದ ವರ್ಗಗಳ ಇಲಾಖೆಯಿಂದ ಸರ್ಕಾರಕ್ಕೆ ಟಿಪ್ಪಣಿಯನ್ನ ಕೊಡಲಾಗಿದೆ. ಜಾತಿ ಗಣತಿ ವರದಿ ಅಂಗೀಕಾರ ಮಾಡಬೇಕು ಅನ್ನೋದು ಅವರ ಪಟ್ಟು. ಒಬಿಸಿ ಮೀಸಲಾತಿ 32ರಿಂದ 51ಕ್ಕೆ ಹೆಚ್ಚಿಸಲು ಅಂಗೀಕಾರ ನೀಡಬೇಕು ಅಂತ ಕೋರಲಾಗಿದೆ. ಕೇಂದ್ರ ಸರ್ಕಾರದ ಒಪ್ಪಿಗೆಗೆ ಟಿಪ್ಪಣಿ ಸಿದ್ಧಪಡಿಸಲು ಶಿಫಾರಸನ್ನ ಮಾಡಲಾಗಿದೆ. ಒಟ್ಟಾರೆ ಜಾತಿ ಗಣತಿ ಚರ್ಚೆಗೆ ಸ್ಪೆಷಲ್ ಕ್ಯಾಬಿನೆಟ್ ಅನ್ನ ರಚನೆ ಮಾಡಲಾಗಿದೆ. ಇವತ್ತು ಇಡೀ ದಿನ ಇದೇ ವಿಷಯವಾಗಿ ಚರ್ಚೆಯನ್ನ ನಡೆಸಲಾಗುತ್ತೆ. ಅದಾದ ನಂತರದಲ್ಲಿ ಇದರ ಸಾಧಕ ಬಾಧಕಗಳು ಏನು ಅನ್ನೋದರ ಮೇಲೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ. ಈ ದೃಶ್ಯ ನೀವೇನು ನೋಡ್ತಾ ಇದ್ರಿ, ಇದು ಪಬ್ಲಿಕ್ ಟಿವಿಗೆ ಲಭ್ಯವಾಗಿರುವಂತಹ ರಹಸ್ಯ ಟಿಪ್ಪಣಿ. ಈ ಟಿಪ್ಪಣಿಯಲ್ಲಿ ಹಿಂದುಳಿದ ವರ್ಗಗಳ ಇಲಾಖೆ ಸರ್ಕಾರಕ್ಕೆ ಒಂದಷ್ಟು ಒತ್ತಡ ತರುವಂತಹ ಕೆಲಸವನ್ನು ಮಾಡಿದೆ ಮತ್ತು 32ರಿಂದ 51ಕ್ಕೆ ಒಬಿಸಿಯ ಮೀಸಲಾತಿಯನ್ನು ಹೆಚ್ಚಿಸಬೇಕು ಅನ್ನುವಂತಹ ಪ್ರಸ್ತಾವನೆಯನ್ನು ಮಾಡಲಾಗಿದೆ. ಅದರ ಪಟ್ಟಿಯಲ್ಲಿರುವಂತಹ ಒಂದಷ್ಟು ಹೈಲೈಟೆಡ್ ವಿಷುವಲ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಒಬಿಸಿ ಮೀಸಲಾತಿ 32ರಿಂದ 51ಕ್ಕೆ ಹೆಚ್ಚಿಸಬೇಕು, ಅದನ್ನು ಕೇಂದ್ರ ಸರ್ಕಾರದ ಒಪ್ಪಿಗೆಗೆ ಕಳಿಸಬೇಕು ಅಂತ ಶಿಫಾರಸು ಮಾಡಬೇಕು ಅಂತ ಕೂಡ ಕೋರಲಾಗಿದೆ. ಇನ್ನು ಹಿಂದುಳಿದ ವರ್ಗಗಳ ಪ್ರವರ್ಗವಾರು ಮೀಸಲಾತಿ 32ರಿಂದ 51ಕ್ಕೆ ಹೆಚ್ಚಿಸಬೇಕು ಅಂತ ಆ ಟಿಪ್ಪಣಿಯಲ್ಲಿ ಕೋರಲಾಗಿದೆ. ಇದನ್ನ ಹಿಂದುಳಿದ ವರ್ಗಗಳ ಇಲಾಖೆ ಸರ್ಕಾರಕ್ಕೆ ಬರೆದಿರುವಂತಹ ಟಿಪ್ಪಣಿ, ರಹಸ್ಯ ಟಿಪ್ಪಣಿ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಇದಕ್ಕೆ ಕೇಂದ್ರ ಸರ್ಕಾರದ ಒಪ್ಪಿಗೆ ಪಡಿಬೇಕು ಅಂತಲೂ ಕೂಡ ಟಿಪ್ಪಣಿಯನ್ನ ಸಿದ್ಧಪಡಿಸಲಾಗಿರುವಂತಹದ್ದು. ಇದಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಡುತ್ತಾ ಏನು ಅನ್ನೋದು ಅದಾದ ನಂತರ. ಬಟ್ ಈಗ ಟಿಪ್ಪಣಿಯಲ್ಲಿ ಏನಿದೆ ಅನ್ನುವಂತಹ ಅಂಶಗಳು ಲಭ್ಯವಾಗಿದೆ. 2 ಅಂಶಗಳ ಅನುಮೋದನೆ ಕೋರಿದ್ದಾರೆ. 2 ಅಂಶಗಳ ಅನುಮೋದನೆ ಕೋರಿ ಹಿಂದುಳಿದ ವರ್ಗಗಳ ಇಲಾಖೆ ಈ ಒಂದು ಟಿಪ್ಪಣಿಯನ್ನ ಸಿದ್ಧಪಡಿಸಿಕೊಂಡಿದೆ. ಇದನ್ನ ಇವತ್ತು ಕ್ಯಾಬಿನೆಟ್ನಲ್ಲಿ ಮಂಡಿಸಬೇಕು ಅಂತ ಹಿಂದುಳಿದ ವರ್ಗಗಳ ಇಲಾಖೆ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪೆಷಲ್ ಕ್ಯಾಬಿನೆಟ್ ಈಗ ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಆರಂಭ ಆಗುತ್ತೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರವೀಶ್ ರಿಂದ. ರವೀಶ್, ಈಗ ಪಬ್ಲಿಕ್ ಟಿವಿಗೆ ಒಂದು ಆಯೋಗ ಬರೆದಿರುವಂತಹ ವಿಶೇಷ ಟಿಪ್ಪಣಿಯ ರಹಸ್ಯ ಬಯಲಾಗಿದೆ. ಸೊ ಇದರ ಅರ್ಥ 32ರಿಂದ 51ಕ್ಕೆ ಏರಿಸಬೇಕು ಅಂತ. ಅಷ್ಟು ಸುಲಭನಾ ಒಬಿಸಿ ಮೀಸಲಾತಿಯನ್ನ ಏರಿಸೋದು? ವಾಗಿರ್ತಕ್ಕಂಥದ್ದು ಅವತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಚಿವರೇ ಒಂದು ವರದಿಯನ್ನ ಮಂಡಿಸಿದ್ದಾರೆ ಕ್ಯಾಬಿನೆಟ್ನಲ್ಲಿ. ಹಾಗಾಗಿ ಕ್ಯಾಬಿನೆಟ್ನಲ್ಲಿ ಸಾಧಕ ಬಾಧಕಗಳನ್ನು ಕೂಡ ಚರ್ಚೆ ಮಾಡಬೇಕಾಗುತ್ತೆ. ಆ ಕಾರಣಗಳಿಗೋಸ್ಕರವಾಗಿಯೇ ಇವತ್ತು ವಿಶೇಷ ಕ್ಯಾಬಿನೆಟನ್ನು ಕರೆದಿರ್ತಕ್ಕಂಥದ್ದು. ಪ್ರಮುಖವಾಗಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಆ 11 ಪುಟಗಳ ಟಿಪ್ಪಣಿ ಏನಿದೆ, ಆ 11 ಪುಟಗಳ ಟಿಪ್ಪಣಿಯಲ್ಲಿ ಇಡೀ ವರದಿಯ ಒಂದು ಸಾರಾಂಶವನ್ನು, ಅಂದರೆ ವರದಿಯಲ್ಲಿ ಏನು ಕೊಟ್ಟಿದ್ದಾರೆ ಅನ್ನೋದು ಕೂಡ ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ಆ ಒಂದು ಶಿಫಾರಸುಗಳು ಏನಿದೆ ಅದರಲ್ಲಿ ಪ್ರಮುಖವಾಗಿ 32%ರಿಂದ ಹಿಂದುಳಿದ ವರ್ಗಗಳ ಮೀಸಲಾತಿ 32%ರಿಂದ 51%ಗೆ ಏರಿಸಬೇಕು ಅಂತ ಅದನ್ನು ಗಂಭೀರವಾಗಿ ಪರಿಗಣಿಸಿದೆ. ಹಾಗಾಗಿ ಇದನ್ನು ಕ್ಯಾಬಿನೆಟ್ನಲ್ಲಿ ಅಂಗೀಕರಿಸಬೇಕು ಅಂತ ಟಿಪ್ಪಣಿಯಲ್ಲಿ ಬರೆದಿದ್ದಾರೆ. ಜೊತೆಗೆ ಕೇವಲ ನಾವು ಅಂಗೀಕರಿಸಿದ್ರೆ ಅಷ್ಟೇ ಸಾಕಾಗಲ್ಲ, ಇದನ್ನು ಆ ಒಂದು ಕೇಂದ್ರ ಸರ್ಕಾರ ಅನುಮೋದನೆಗಾಗಿ ಕೂಡ ಅಲ್ಲಿಗೆ ಕಳಿಸ್ಕೊಡ್ಬೇಕು ಅಂತಲೂ ಕೂಡ ಆ ಒಂದು ಟಿಪ್ಪಣಿಯಲ್ಲಿ ಬರೆದಿರ್ತಕ್ಕಂಥದ್ದು. ಹಾಗಾಗಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಈ ಟಿಪ್ಪಣಿಯನ್ನು ಕ್ಯಾಬಿನೆಟ್ ಎಷ್ಟು ಗಂಭೀರವಾಗಿ ಪರಿಗಣಿಸುತ್ತೆ ಕಾದು ನೋಡಬೇಕಾಗತ್ತೆ. ಯಾಕೆಂದರೆ ಅವರು ರಹಸ್ಯವಾಗಿ ಟಿಪ್ಪಣಿ ಬರೆದಿದ್ದಾರೆ, ಅದನ್ನೇ ಒಪ್ಕೋಬೇಕು ಅಂತಲೂ ಕೂಡ ಏನಿಲ್ಲ. ಹಾಗಾಗಿ ಸಚಿವರ ಒಂದು ಜೊತೆ ಚರ್ಚೆಯನ್ನು ನಡೆಸ್ತಾರೆ. ಸಾಧಕ ಬಾಧಕಗಳನ್ನು ಕೂಡ ಈ ಒಂದು ಟಿಪ್ಪಣಿಯ ಮೇಲೆ ಚರ್ಚೆ ನಡೆಯುತ್ತೆ. ಅದಾದ ಬಳಿಕ ಕ್ಯಾಬಿನೆಟ್ನಿಂದ ಅಂತಿಮ ತೀರ್ಮಾನ ಹೊರಬೀಳುವಂತಹ ಸಾಧ್ಯತೆ ಇದೆ. ಹಾಗಾಗಿ ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ
ಸುಮಾರು ಇನ್ನೊಂದು 10-15 ನಿಮಿಷದಲ್ಲಿ ಒಂದು ವಿಶೇಷ ಕ್ಯಾಬಿನೆಟ್ ಆರಂಭ ಆಗುತ್ತೆ. ಈ ಕ್ಯಾಬಿನೆಟ್ನಲ್ಲಿ ನಮಗೆ ಸಿಕ್ಕಿರೋ ಅಜೆಂಡಾ ಒಂದೇ ಒಂದು, ಕೇವಲ ಜಾತಿಗಣತಿಯ ವರದಿಯ ವಿಸ್ತೃತ ಚರ್ಚೆ ಅಂತ. ಹಾಗಾಗಿ ಆ ಟಿಪ್ಪಣಿಗಳ ಜೊತೆಗೆ ಆ ಒಂದು ವರದಿಯ ಕೆಲ ಅಂಶಗಳನ್ನು ಕೂಡ ಚರ್ಚೆ ಮಾಡ್ತಾರೆ. ಹಾಗಾಗಿ ಆಯಾ ಸಮುದಾಯದ ಸಚಿವರೇನಿದ್ದಾರೆ ಅವರು ತಮ್ಮ ಸಮುದಾಯದಲ್ಲಿ ಎದ್ದಿರ್ತಕ್ಕಂಥ ಗೊಂದಲಗಳನ್ನು ಕೂಡ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ಇದೆ. ಅದಾದ ಬಳಿಕ ಎಲ್ಲರಿಗೂ ಕೂಡ ಒಪ್ಪಿಗೆ ಆಗುವಂಥ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಯೂ ಕೂಡ ಇರತಕ್ಕಂಥದ್ದು. ಅದನ್ನೇ ಸಾಕಷ್ಟು ಸಚಿವರು ಈಗಾಗಲೇ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಯಾವುದೇ ರೀತಿ ಗೊಂದಲ ಆಗೋದಿಲ್ಲ, ಎಲ್ಲ ಸಮುದಾಯಗಳು ಕೂಡ ಒಪ್ಪಿಗೆ ಆಗುವಂಥ ತೀರ್ಮಾನ ಇವತ್ತು ಕ್ಯಾಬಿನೆಟ್ನಲ್ಲಿ ಆಗುತ್ತೆ ಅಂತ. ಹಾಗಾಗಿ ಅದನ್ನು ಆ ಒಂದು ವರದಿಯನ್ನು ರಿಜೆಕ್ಟ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ, ಅಕ್ಸೆಪ್ಟ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಇದರ ಮಧ್ಯೆ ಯಾವುದಾದ್ರೂ ಒಂದು ಸಮಾನಾಂತರವಾಗಿ ಏನಾದರೂ ಸೂತ್ರವನ್ನು ಎಣೆದು ಸರ್ಕಾರ ತೀರ್ಮಾನ ತೆಗೆದುಕೊಳ್ಳುತ್ತಾ ಕಾದು ನೋಡಬೇಕು. ದಿವ್ಯಾ, ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ. ಓಕೆ, ಒಂದಷ್ಟು ಮೇಜರ್ ಪಾಯಿಂಟ್ಸ್ ಇದೆ, ಇದರನ್ನೇ ಸರ್ಕಾರ ಅಂಗೀಕರಿಸಬೇಕು ಅಂತಿಲ್ಲ. ಅದರ ಸಾಧಕ ಬಾಧಕಗಳ ಕುರಿತಾಗಿ ಚರ್ಚೆಯನ್ನು ನಡೆಸಲಾಗುತ್ತೆ. ಅದಾದ ನಂತರದಲ್ಲಿ ಅಂತಿಮ ತೀರ್ಮಾನಕ್ಕೆ ಬರ್ತಾರೆ. ಆದರೆ ಆಯೋಗ ಶಿಫಾರಸ್ನ ಗಮನಿಸಿದಾಗ OBC ಮೀಸಲಾತಿಯನ್ನು 32 ಇದೆ, ಅದನ್ನು 51ಕ್ಕೆ ಏರಿಸಿ ಅಂತ ಅವರು ಕೋರಿದ್ದಾರೆ.